ಹಾಯ್ ಸ್ನೇಹಿತರೆ, ವರಲಕ್ಷ್ಮಿ ವ್ರತವನ್ನು ವರಲಕ್ಷ್ಮಿ ನೋಮು ಅಥವಾ ವರಲಕ್ಷ್ಮಿ ಪೂಜೆ ಎಂದು ಕರೆಯುತ್ತಾರೆ. ಇದು ಮುಖ್ಯವಾಗಿ ಭಾರತದ ದಕ್ಷಿಣ ರಾಜ್ಯಗಳಲ್ಲಿ, ವಿಶೇಷವಾಗಿ ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ವಿವಾಹಿತ ಮಹಿಳೆಯರು ಆಚರಿಸುವ ಮಹತ್ವದ ಹಿಂದೂ ಹಬ್ಬವಾಗಿದೆ. ಈ ಹಬ್ಬವನ್ನು ಸಂಪತ್ತು ಮತ್ತು ಸಮೃದ್ಧಿಯ ಹಿಂದೂ ದೇವತೆಯಾದ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ. ವರಲಕ್ಷ್ಮಿ ವ್ರತದ ಮೂಲವನ್ನು ಪ್ರಾಚೀನ ಹಿಂದೂ ಧರ್ಮಗ್ರಂಥಗಳಲ್ಲಿ ಒಂದಾದ ಸ್ಕಂದ ಪುರಾಣದ ಕಥೆಯಿಂದ ಕಂಡುಹಿಡಿಯಬಹುದು. ಕಥೆಯು ಕುಂಡಿನಾ ನಗರದಲ್ಲಿ ವಾಸಿಸುತ್ತಿದ್ದ ಚಾರುಮತಿ ಎಂಬ ಶ್ರದ್ಧಾವಂತ ಮಹಿಳೆಯ ಸುತ್ತ ಸುತ್ತುತ್ತದೆ. ಸ್ಕಂದ ಪುರಾಣದ ಪ್ರಕಾರ ಚಾರುಮತಿ ಒಬ್ಬ ಉದಾತ್ತ ಮತ್ತು ಧರ್ಮನಿಷ್ಠೆ ಮಹಿಳೆಯಾಗಿದ್ದು, ತನ್ನ ಕುಟುಂಬಕ್ಕೆ ಮತ್ತು ಲಕ್ಷ್ಮೀ ದೇವಿಗೆ ಆಳವಾದ ಭಕ್ತಿಯನ್ನು ಹೊಂದಿದ್ದಳು. ಒಂದು ದಿನ ಅವಳು ಕನಸಿನಲ್ಲಿ ಕಾಣಿಸಿಕೊಂಡಳು. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಮಹತ್ವವನ್ನು ಹೇಳಿದಳು. ಚಾರುಮತಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವುದರಿಂದ ಆಕೆಯ ಇಷ್ಟಾರ್ಥಗಳು ನೆರವೇರುವ ಜೊತೆಗೆ ಕುಟುಂಬದ ಸೌಖ್ಯವೂ ಲಭಿಸುತ್ತದೆ ಎಂದು ದೇವಿ ವಿವರಿಸಿದಳು. ಈ ದಿವ್ಯ ದ್ಯೋತಕದಿಂದ ಉತ್ಕಳಾದ ಚಾರುಮತಿಯು ಎಚ್ಚರಗೊಂಡಳು ಮತ್ತು ತಕ್ಷಣವೇ ತನ್ನ ಕನಸನ್ನು ತನ್ನ ಸ್ನೇಹಿತರು ಮತ್ತು ನೆರೆಯವರೊಂದಿಗೆ ಹಂಚಿಕೊಂಡಳು. ಸುದ್ದಿ ಶೀಘ್ರವಾಗಿ ಹರಡಿತು ಮತ್ತು ಶೀಘ್ರದಲ್ಲೇ ನಗರದಲ್ಲಿ ಅನೇಕ ಮಹಿಳೆಯರು ತಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಕೋರಿ ವ್ರತವನ್ನು ಆಚರಿಸಲು ಪ್ರಾರಂಭಿಸಿದರು. ವರಲಕ್ಷ್ಮಿ ವ್ರತದ ಆಚರಣೆಯನ್ನು ಸಾಮಾನ್ಯವಾಗಿ ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಜುಲೈ ಹಾಗೂ ಆಗಸ್ಟ್ ಹುಣ್ಣಿಮೆಯ ಇಂದಿನ ಶುಕ್ರವಾರದಂದು ನಡೆಸಲಾಗುತ್ತದೆ. ಈ ದಿನ ವಿವಾಹಿತ ಮಹಿಳೆಯರು ಬೇಗನೆ ಎದ್ದು ಧಾರ್ಮಿಕ ಸ್ನಾನವನ್ನು ಮಾಡುತ್ತಾರೆ ಮತ್ತು ಸಾಂಪ್ರದಾಯಿಕ ಉಡುಗೊರೆಯನ್ನು ಧರಿಸುತ್ತಾರೆ. ಅವರು ತಮ್ಮ ಮನೆಗಳ ಪ್ರವೇಶ ದ್ವಾರದಲ್ಲಿ ಸುಂದರವಾದ ಮತ್ತು ಸಂಕೀರ್ಣವಾದ ರಂಗೋಲಿಯನ್ನು ರಚಿಸುತ್ತಾರೆ ಮತ್ತು ಹೂವುಗಳು, ಹಣ್ಣುಗಳು ಮತ್ತು ಇತರ ಅರ್ಪಣೆಗಳಿಂದ ಅಲಂಕರಿಸಲ್ಪಟ್ಟ ವಿಸ್ತಾರವಾದ ಪೂಜೆ ವ್ಯವಸ್ಥೆಯನ್ನು ಸ್ಥಾಪಿಸುತ್ತಾರೆ. ಪೂಜೆಯ ಮುಖ್ಯ ಅಂಶವೇನೆಂದರೆ ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುವ ಕಳಶವನ್ನು ಪೂಜಿಸುವುದು. ಕಳಶವನ್ನು ಅಕ್ಕಿ ಮತ್ತು ನೀರಿನಿಂದ ತುಂಬಿಸಿ ಮಾವಿನ ಎಲೆಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ತೆಂಗಿನಕಾಯಿಯನ್ನು ಇಡಲಾಗುತ್ತದೆ. ನಂತರ ಮಹಿಳೆಯರು ಪ್ರಾರ್ಥನೆ ಸಲ್ಲಿಸುತ್ತಾರೆ, ಭಕ್ತಿಗೀತೆಗಳನ್ನು ಹಾಡುತ್ತಾರೆ ಮತ್ತು ಸಾಂಪ್ರದಾಯಿಕ ಆರತಿಯನ್ನು ಮಾಡುತ್ತಾರೆ. ಪೂಜೆಯ ನಂತರ ಅವರು ಹಿರಿಯರಿಂದ ಆಶೀರ್ವಾದವನ್ನು ಪಡೆದರು ಮತ್ತು ತಮ್ಮ ಕುಟುಂಬದ ಯೋಗಕ್ಷೇಮ, ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಕೋರುತ್ತಾರೆ. ವರಲಕ್ಷ್ಮಿ ವ್ರತವು ದೈವಿಕ ಸ್ತ್ರೀ ಶಕ್ತಿಯ ಆಚರಣೆಯಾಗಿದೆ ಮತ್ತು ವಿವಾಹಿತ ಮಹಿಳೆಯರಿಗೆ ಲಕ್ಷ್ಮೀ ದೇವಿಗೆ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲು ಇದು ಒಂದು ಮಾರ್ಗವಾಗಿದೆ. ಹಬ್ಬವು ಕುಟುಂಬದ ಐಕ್ಯತೆ, ಪ್ರೀತಿ ಮತ್ತು ಮನೆಯ ಸಮೃದ್ಧಿ ಸಾಮರಸ್ಯಕ್ಕಾಗಿ ಆಶೀರ್ವಾದವನ್ನು ಪಡೆಯುವ ಪ್ರಾಮುಖ್ಯತೆಯ ಮೌಲ್ಯಗಳನ್ನು ಬಲಪಡಿಸುತ್ತದೆ. ಮಹಿಳೆಯರು ಒಗ್ಗೂಡಲು, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಸಮುದಾಯಗಳೊಂದಿಗೆ ಅವರ ಬಂಧವನ್ನು ಬಲಪಡಿಸಲು ಇದು ಒಂದು ಸಂದರ್ಭವಾಗಿ ಕಾರ್ಯನಿರ್ವಹಿಸುತ್ತದೆ.